ಹಲವು ವರ್ಷಗಳ ಬಳಿಕ ಸಹಪಾಠಿಗಳನ್ನು ಕಂಡೊಡನೆ ಹಲವು ವಿಷಯಗಳ ಬಗ್ಗೆ ಮಾತನಾಡುವ ತುಡಿತ ಎಲ್ಲರಲ್ಲೂ ಇತ್ತು. ನಿತ್ಯನೂತನ ಚಿತ್ತಮೋಹನ ಮೂರುತಿ ಭಕ್ತಿ ಭಾವತಿ ನಮಿಸುತ್ತಿರುವೆವು ಉತ್ತಮೋತ್ತಮ ಕೀರುತಿ ಬೇಡಿಕೊಂಬೆವು ನಾವು ನಿತ್ಯವು ನೀಡು ವಿದ್ಯೆಯ ಬುದ್ಧಿಯ ಪ್ರೇಮದಿಂದಲೇ ಸಲಹು ನಮ್ಮಲ್ಲಿ ಕರುಣಿಸು ವೃತ್ತಿಯ ಏಕ ಭಾವ ದೂರ ಸರಿಸುತ್ತ ಹೋರು ನಮನಿಯು ಕಾಯಕ ಸಕಲ ಸಂಪದ ವಿಪುಲ ಜ್ಞಾನವ ಸಕಲ ತೋರು ರಕ್ಷಿಸು ಸತ್ಯ ಸುಂದರ ನಿತ್ಯ ನೂತನ ಚಿತ್ತ ಮೋಹನ ಮೂರುತಿ ಭಕ್ತಿ ಭಾವದಿ ನಮಿಸುತ್ತಿರುವೆವು ಉತ್ತಮೋತ್ತಮ ಕೀರುತಿ ಉತ್ತಮೋತ್ತಮ ಕೀರುತಿ. ಪ್ರಾರ್ಥನೆಯಾದ ಬಳಿಕ 35 ವರ್ಷಗಳ ನಂತರ ನಾವೆಲ್ಲ ಒಬ್ಬರಿಂದೊಬ್ಬರು ಭೇಟಿಯಾದ ಕಾರಣ ನಮ್ಮೆಲ್ಲರ ಕಿರುಪರಿಚಯ ಮಾಡಿಕೊಂಡೆವು. 3 ವರ್ಷಗಳ ಹಿಂದೆ ಒಂದು ಬಾರಿ ಕೆಲವು ಮಂದಿ ಮಾತ್ರ ಸೇರಿದ್ದವಷ್ಟೇ. ಈ ಸಲ ಸ್ವಲ್ಪ ಜಾಸ್ತಿ ಜನ ಸೇರಿಕೊಂಡಿದ್ದೆವು. ಆದ ಕಾರಣ ಒಬ್ಬರಿಂದೊಬ್ಬರು ತಮ್ಮ ಪರಿಚಯಗಳನ್ನು ಮಾಡಿಕೊಂಡೆವು. ಇವತ್ತಿನ ಕಾರ್ಯಕ್ರಮ ನಮ್ಮ ಸಹಪಾಠಿ ಸನ್ಮಾನಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅದರಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಗುರುಗಳಿದ್ದಾರೆ ರಾಜ್ಯಸಭೆ. ಈ ನಮ್ಮ ಗ್ರೂಪಿನ ಆರಂಭ ಅನೇಕ ಪ್ರಶಸ್ತಿಗಳನ್ನು ಲಭಿಸಿದೆ. ವಿಶೇಷ ಕಾರ್ಯಕ್ರಮ SSLC ಬ್ಯಾಚ್ಮೆಂಟ್ಗಳ ಸಹಮಿಲನ ಮಾತ್ರ ಅಲ್ಲ, ನಮ್ಮ ರಾಷ್ಟ್ರೀಯ ನಮ್ಮ ದೇಶದ ಅತ್ಯುನ್ನತ ಒಂದು ಪ್ರಶಸ್ತಿ ನಮ್ಮ ಕ್ಲಾಸ್ಮೇಟ್ ವೇಣುಗೋಪಾಲ್ ವಿಜಿ ಅವರು ತಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಗೌರವ ಸೂಚಕವಾದ ಒಂದು ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಇವತ್ತು ಸೇರ್ಕೊಂಡಿದ್ದೇವೆ. ಬಹುಶಃ ಈ ಕಾರ್ಯಕ್ರಮ ಇದು ನಮ್ಮ SSLC ಬ್ಯಾಚ್ ಸಮ್ಮೇಳನ ಕಾರ್ಯಕ್ರಮ 2ನೇ ಕಾರ್ಯಕ್ರಮ ಅಂತ ನನ್ನ ಅನಿಸಿಕೆ. ಒಂದು 2-3 ವರ್ಷಗಳ ಹಿಂದೆ ನಮ್ಮ ಶಾಲೆಯ ಒಂದು ಸಭಾಂಗಣದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಇದೇ ರೀತಿಯಲ್ಲಿ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಆಗಿತ್ತು. ಯಾಕಂದ್ರೆ
ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷಗಳ ನಂತರ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಕ್ಷಣ ಇದೆಯಲ್ಲ, ಆ ಕ್ಷಣವನ್ನು ಇವತ್ತಿಗೂ ಕೂಡ ಬರೆಯಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಹಲವಾರು ಭಜನೆಗಳನ್ನ ದಾಟಿ ತಮ್ಮ ಮಕ್ಕಳ ಮದುವೆಯನ್ನ ಆಗಿ ಆ ನಂತರ ಸೇರಿದಂತ ಆ ಒಂದು ಸಮಯ ಇದೆಯಲ್ಲ, ಆ ಗ್ಯಾಪಲ್ಲಿ ಎಷ್ಟು ವಿಚಾರಗಳನ್ನ ಡಿಸ್ಕಷನ್ ಮಾಡಲಿಕ್ಕೆ ಇರ್ಬೋದು. ಗಂಡಸರಿಗೆ ಕಡಿಮೆ ವಿಷಯ ಇದೆ, ಹೆಂಗಸರ ವಿಷಯ ಹೇಳಿಲ್ಲ. ನಾನು ತಿಳ್ಕೊಂಡಲ್ಲಿ ಲೆಕ್ಕ ಹಾಕ್ತಾ ಇದ್ದೆ, ಒಂದು ಅವ್ರ ಲೆಕ್ಕ ಹಾಕುವಾಗ ಮೂರನೇ ಪಟ್ಟಿ ಹೆಂಗಸರಿದ್ದಾರೆ, 19 ಜನ ಗಂಡಸರಿದ್ದಾರೆ. ಬಾಂಧವ್ಯ ಅಂತ ಹೇಳಬೇಕು, ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳೋದನ್ನು ನಾವು ಇದನ್ನು ಗಮನಿಸಬೇಕಾಗ್ತದೆ. ಅಷ್ಟು ದೂರದಿಂದ ಎಷ್ಟು ವಿಧವಿಧ ಬಂದವರಿದ್ದಾರೆ ಕ್ಲಾಸ್ಮೇಟ್ಗಳು, ಲೇಡಿ ಕ್ಲಾಸ್ಮೇಟ್ಗಳು ನಮ್ಮ, ಅದೊಂದು ಮಾತಾಡೋ ಸ್ಟೈಲೇ ಬೇರೆ. ಈಗ ಹಾಗೆಲ್ಲ ಒಂದು ಮಾತಿಗೆ ಹುಡುಗರಿಗೆ ಹುಡುಗಿಯರಿಗೆ ಮಾತಾಡ್ತೀನಿ, ಹುಡುಗಿಯರಿಗೆ ಹುಡುಗಿಯರಲ್ಲಿ ಮಾತಾಡುವ ವಿಷಯ ಇಲ್ಲ ಆ ಸಮಯದಲ್ಲಿ. ಅದೊಂದು ದೊಡ್ಡ ಪ್ರಕರಣವಾದಿತ್ತು ಅಂತ ಹೇಳುವಂತ ವಿಷಯ. ಆದರೆ ಈಗ ಆ ರೀತಿಯ ಇದೆಲ್ಲೊಂದು ಭ್ರಾತೃತ್ವದ ಒಂದು ರಿಲೇಷನ್ ಆಗಿ ಮಾಡ್ತಾ ಇದ್ದಾರೆ. ಈ ಸಣ್ಣ ಮಕ್ಕಳು ನನಗೆ ಬಹಳ ಖುಷಿ ಆಗ್ತಿದೆ. ನೆಕ್ಸ್ಟ್ ಜನರೇಷನ್ ನೋಡಿದ್ದಾರೆ. ನೀವೆಲ್ಲ ಯಾರೆಲ್ಲ ನೀವು ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಿ ಅವರಿಗೆ ಒಂದು ವಿಶೇಷ ಅಭಿನಂದನೆಗಳು ಸಲ್ಲಿಸ್ತಾರೆ. ಯಾಕಂತ ಹೇಳಿದ್ರೆ ಅವರ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರ ನೆಕ್ಸ್ಟ್ ಜನರೇಷನ್ ಕೂಡ ನಮ್ಮ ಈ ಬಾಂಧವ್ಯವನ್ನು ನೋಡಿ ಅವರು ಕೂಡ ಕಲೀಲಿ ಅಂತ ತೋರಿಸ್ತಾರೆ. ನನಗೆ ತಕ್ಷಣ ಮತ್ತೊಂದು ಯೋಚನೆ ಬಂತು. 2 ಕಾರ್ಯಕ್ರಮ ಹೇಗುವಾಯಿತು. 3ನೇ ಕಾರ್ಯಕ್ರಮ ನಮಗೆ ಮಕ್ಕಳಿಗೆ ಮಕ್ಕಳಾದ ಅಜ್ಜಿಯರಿದ್ದಾರೆ. ಒಂದು ಮಾತನ್ನು ಹೇಳೋದು, ಸರಸ್ವತಿ ಹೇಳೋದು ಬಹಳ ಖುಷಿ. ಅಜ್ಜಿಯರಿದ್ದಾರೆ, ನಮ್ಮ ಕ್ಲಾಸ್ಮೇಟ್ಗಳು ಕೂದಲು ತಪ್ಪಾಗಲಿಲ್ಲ. ಒಂದು ವಿಷಯ ಹೇಳ್ತಾನೆ, ನಿಮಗೆ ಅಜ್ಜಿ ಅಂತ ಹೇಳಿ ಸಸಾರ ಮಾಡಬೇಡಿ. ಒಂದು ಎಲ್ಲಿಯಾದರೂ 100 ಮೀಟರ್ ಇಂಟರ್ನ್ಯಾಷನಲ್ ಗೋಲ್ಡ್ ಮಾಡಬೇಕು, ಯಾರಿಗೂ ಸಾಧ್ಯ ಇಲ್ಲ. ಮಕ್ಕಳಿಗೆ ಕೂಡ ಒಂದು ಯಾವುದು ಪ್ರೋತ್ಸಾಹ. ಸೊ ಇಂಥ ಒಂದು ದೊಡ್ಡ ದೊಡ್ಡ ಸ್ಟೋರ್ಗಳಿದೆ ನಮ್ಮ ಈ ಕೂತವರ ಈ ಸಾಲಿನಲ್ಲಿ ದೊಡ್ಡ ಕಥೆಗಳಿದೆ. ನಾವು ಇಲ್ಲಿ ಒಂದು 10 ನಿಮಿಷ ಮಾತಾಡುವ, ಒಂದು 4 ಗಂಟೆ ಮಾತಾಡುವ, 10 ಗಂಟೆ ಮಾತಾಡುವ, ಸಾಕಾಗಲಿಕ್ಕೆ ಇಲ್ಲ. ನಿಜ ಹೇಳುವುದಿದ್ರೆ 1 ವಾರದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಹಳ ಒಂದು ದೊಡ್ಡ ಕೆಲಸ ಮಾಡಿದವರು ನಾನು ಇಲ್ಲಿ ವೇದಿಕೆಯಲ್ಲಿ ಮತ್ತೆ ಹೇಳ್ತೇನೆ. ಫಸ್ಟ್ ಇದನ್ನೆಲ್ಲ ಹೇಳಿ ಮುಗಿಸುವ ಅಂತ ನಾನು ಮುಂದಿನ ತಲೆಗೆ ಕೆಲಸ ಇದೆ. ಕೊನೆಯ ಒಂದು ಸೆಂಟೆನ್ಸ್ ಇದೆ, ಗ್ರೇಟ್ನೆಸ್ ನೋಡಿ. ಇದೆಲ್ಲ ನಮ್ಮ ಗ್ರೇಟ್ನೆಸ್. ನಮ್ಮ ಶಾಲೆಯ ಯಾರು ಸತೀಶ್ ಅಂತ ಹೇಳ್ತಾರೆ, ನಮ್ಮ ಸುರೇಶ್ ಇದ್ದಾರೆ. ಇಷ್ಟೆಲ್ಲ ಮಾಡ್ಕೊಂಡು ಇಲ್ಲಿ SSLC ಬ್ಯಾಚ್ ನಮ್ಮದು ಯಾರು ತೊಂದರೆ ಇದಕ್ಕಿಂತ ಮೊದಲು ಆಗಿದೆ, ನಂತರೂ ಆಗಿದೆ. ಆದರೆ ಇಷ್ಟು ಪವರ್ಫುಲ್ ಈ ಶಾಲೆಯಲ್ಲಿ ಯಾವುದು ಆಗಿಲ್ಲ ಅಂತ ಹೇಳ್ತಾರೆ ಸುರೇಶ್. ಯಾಕೆ ಹೇಳಬೇಕು? ಯಾಕಂದ್ರೆ ಇಲ್ಲಿ ಹತ್ತಿರ ಗಮನಿಸಿಕೊಂಡಿದ್ದಾರೆ ಎಲ್ಲರೂ ಕೂಡ, ಏನೆಲ್ಲ ನಡೀತಾ ಉಂಟು ಈ ಶಾಲೆಯಲ್ಲಿ, ಯಾರೆಲ್ಲ ಗೆಟ್ ಟುಗೆದರ್ ಮಾಡ್ತಿದ್ದಾರೆ. ಬಾಂಧವ್ಯ ಅಲ್ವಾ ಈ ಜನ ವೇಣುವಿನ ಮೇನ್ ಕಾನ್ಸೆಪ್ಟೇ ಬಾಂಧವ್ಯ. ಮಾನವ ರಿಲೇಷನ್, ಹ್ಯೂಮನ್ ರಿಲೇಶನ್ಶಿಪ್ ದ ಮೇನ್ ಕಾನ್ಸೆಪ್ಟ್ ಆಫ್ ವೇಣು. ಸುಮ್ಮನೆ ಪ್ರೈಸ್ ಕೊಡ್ಲಿಲ್ಲ ನೇಷನ್ ಲೆವೆಲ್. ಇಡೀ ಲೋಕ ನಡೆಯುವಂಥದ್ದೇ ಯಾವುದೋ ಫಿಯೋನು ಅಲ್ಲ, ಎಥೆನಾಲು ಅಲ್ಲ, ಸನ್ಲೈಟು ಅಲ್ಲ, ಯಾವುದೂ ಅಲ್ಲ, ರಿಲೇಶನ್ಶಿಪ್. ಫೈನಲ್ ಮ್ಯಾಟ್. ಇವತ್ತು ನಮ್ಮ ರಾಜೇಂದ್ರ ಸರ್ ಅವರಿಗೆ ಅವರ ಫೋಟೋಗ್ರಾಫಿ ಇರ್ತದೆ. ಒಂದು ಫೋಟೋಗ್ರಾಫಿಯನ್ನ ಅವರು ಕಂಪ್ಯೂಟರ್ ರೆಡಿ ಮಾಡಿ ವೇಣುಗೆ ಕೊಡಬೇಕು ಅಂತ ಇಟ್ಕೊಂಡು ಬಂದಿದ್ದಾರೆ. ನನ್ನ ಶಿಷ್ಯನಿಗೆ ನನ್ನ ಗುರುವಿನ ಪರವಾಗಿ ನಾವು ಕೊಡಬೇಕು. ಇದು ಬಾಂಧವ್ಯ ಮುಖ್ಯಷ್ಟ ಅಲ್ಲದೆ ಬಂದಿದ್ದೇನೆ. ಇದು ಪರಾಕಾಷ್ಠೆ ಅಲ್ವೇ? ಇದು ಪರಾಕಾಷ್ಠೆ ಅಲ್ವೇ? ತನ್ನ ಅಧ್ಯಾಪಕರ ನಮ್ಮ ಕ್ಲಾಸ್ಮೇಟ್ ವಿನಯನ ತಂದೆಯ ಮಹಾಯನ ಕಾರ್ಯಕ್ರಮಕ್ಕೆ ಆ ಪುಸ್ತಕವನ್ನು ಮಾಡಬೇಕಿದ್ರೆ ಆ ಪುಸ್ತಕವನ್ನು ಓಪನ್ ಮಾಡಿ ನಮಗೆ ಓದಲಿಕ್ಕೆ 1 ವರ್ಷ ಬೇಕು. ಹಾಗಾದ್ರೆ 6 ತಿಂಗಳಲ್ಲಿ ಆ ಪುಸ್ತಕವನ್ನು ರೆಡಿ ಮಾಡಿ ಇವರು ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಕೆಲಸ ಮಾಡಿರ್ಬೋದು ಅವರು. ನನ್ನ ಪ್ರಕಾರ ನಿಂದೆ ಮಾಡಿದವರು ನಮ್ಮ ಪ್ರಧಾನಮಂತ್ರಿ 4 ಗಂಟೆ, ಇವರು 2 ಗಂಟೆ ಮಾಡಿದ್ದೇವೆ. ಅವರ ಶ್ರಮಕ್ಕೆ ನಾವು ಎಷ್ಟು ಬೆಲೆ ಕೊಟ್ಟು ಕೂಡ ಕಡಿಮೆ. ನನ್ನ ಪ್ರಕಾರ ಅವರಿಗೂ ಕೂಡ ಒಂದು ವಿಶೇಷ, ನಾವು ಅಭಿಮಾನದ ಒಂದು ವಿಶೇಷ ಚಪ್ಪಾಳೆಯ ಮೂಲಕ ನಾವು ಅವರನ್ನು ಸರ್ ನೀವು ನಮ್ಮ ಕಾರ್ಯಕ್ರಮ ಬಂದದ್ದು ಬಹಳ ಸಂತೋಷ. ಅವರು ಹೇಳಿದ ತಕ್ಷಣ ಎಸ್ ಅಲ್ಲಿ ಮುಗಿಯಿತು. ಅವರು ಆ ತಕ್ಷಣ
ಮಧ್ಯಾಹ್ನ ಅಂತ ಹೇಳ್ತಾ ಇದ್ರು ಎಲ್ಲರೂ, ಮಧ್ಯಾಹ್ನ ಬರ್ಬೋದು ಎಲ್ಲ ಅವರು ಪಾಸಿಟಿವ್ ಬೆಳಿಗ್ಗೆ ನಿಮ್ಮ ಮಾತುಗಳನ್ನು ಕೇಳಬೇಕು ಅಂತ. ಇದಕ್ಕಿಂತ ದೊಡ್ಡ ಸಂತೋಷ ಏನಿದೆ ನನಗೆ, ಆಯ್ತಲ್ಲ. ಸೊ ದೂರದಿಂದ ಬಂದೇವೆ, ನಾವು ಸ್ವಾಗತ ವಿಶೇಷವಾಗಿ ಅವರು ರಾಜೇಂದ್ರ ಸರ್ ಅವರಿಗೆ ಎಲ್ಲರ ಪರವಾಗಿ ವಿಶೇಷ ಸ್ವಾಗತವನ್ನು ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೇನೆ. ವೇಣು ಗೋಪಾಲ್ ಗುರುಜಿ ನಮ್ಮ ಸಾಧಕರು, ಸೊ ಅವರ ಬಗ್ಗೆ ಒಂದೆರಡು ಮಾತು. ಇವರು ಸಾಧಾರಣ ಸಾಧಕರಲ್ಲ, ಇವರು ದೇವರು ಕೊಟ್ಟ ಒಂದು ಗಿಫ್ಟ್ ಅವರಿಗೆ. ಈ ಚಿತ್ರಕಲೆ ಅಂತ ಹೇಳುವಂಥದ್ದು ಸಂಗೀತ ಅಥವಾ ನೃತ್ಯ ಎಲ್ಲವೂ ಕೂಡ ಕಲ್ತು ಬರ್ಬೋದು, ಆದರೆ ದೇವರೇ ಒಂದು ಸೃಷ್ಟಿ ಮಾಡುವಂಥ ಒಂದು ಕಥೆ ಲೈಫಲ್ಲಿ ಹಲವಾರು ಅಂತ ವ್ಯಕ್ತಿತ್ವಗಳು ನಮ್ಮ ದೇಶದಲ್ಲಿ ಅಥವಾ ಎಲ್ಲ ಕಾಣಲಿಕ್ಕೆ ಸಿಗ್ತದೆ. ಅಂಥದ್ರಲ್ಲಿ ನಮ್ಮ ನೆಚ್ಚಸ್ ಕಲಾ ಶಾಲೆಯಲ್ಲಿ ನಮ್ಮ ಒಟ್ಟಾರದಲ್ಲಿ ನಮಗೆ ಹೆಮ್ಮೆ ಆಗುವಂಥ ಒಂದು ದೇವರ ಸೃಷ್ಟಿ ಅಂತ ಹೇಳಿದ್ರೆ ವೇಣುಗೋಪಾಲ್ ಬಹಳ ಸಂತೋಷದ ಈ ಕ್ಷಣ. ಯಾಕಂತ ಹೇಳಿದ್ರೆ ಇವತ್ತು ಮೊನ್ನೆ ತಾನೇ ಅವರು ನಮ್ಮ ಗುರುಗಳ ಅಭಿಮಾನದಿಂದ ಬ್ಯಾಂಗ್ಳೂರಿನ ಕುಟುಂಬ ಸಮೇತರಾಗಿ ಬಂದದ್ದು ನಮಗೆ ಬಹಳ ಸಂತೋಷ. ಅದು ಕೂಡ ಸಣ್ಣ ವಿಷಯ. ನನ್ನ ಗುರುಗಳನ್ನು ನೋಡಿ ಮಕ್ಕಳೇ ಮಿಸಸ್ಸನ್ನು ಬರ್ಕೊಂಡು ನಾವು ಕೂಡ ಮಾತಾಡಿದ್ದೇವೆ, ಬಹಳ ಸಂತೋಷ. ಆ ಸಂತೋಷದ ಒಟ್ಟೊಟ್ಟಿಗೆ ಎರಡನೇ ಕಾರ್ಯಕ್ರಮ ಇಲ್ಲಿ ಸಂತೋಷದ. ಯಾಕಂದ್ರೆ ನಾವು ಬಿಟ್ಕೊಳ್ಳೋದಿಲ್ಲ, ನಮ್ಮ ಎಸ್ಎಸ್ಎಲ್ಸಿ ಬ್ಯಾಚ್ ನಾವು ಇದು ಮುಂದುವರಿಬೇಕು. ಅರ್ಥದಲ್ಲಿ ಕಟ್ಟ ಎತ್ತಾಗ್ತಾ ಉಂಟು. ಆನಂತರ ನಮ್ಮ ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಮೊನ್ನೆ ತಾನೇ ಅವರ ತಂದೆಗೆ ವಿಶೇಷ ಗೌರವ ಪುಸ್ತಕಗಳು ಕೂಡ ಆಯಿತು. ಅದೆಲ್ಲೂ ಹೆಚ್ಚಿನವರು ಕೂಡ ಸೇರಿದ್ದಾರೆ. ಬಹಳಷ್ಟು ಒಂದು ಅತ್ಯಂತ ನೆನಪಿನಲ್ಲಿ ಇಡಬೇಕಾದಂತಹ ಒಂದು ಕಾರ್ಯಕ್ರಮ ವಿನಯನಲ್ಲಿ ಅವರು ಅಂತ ಅವರು ಕಾರ್ಯಕ್ರಮದ ಒಂದು ಮೊನ್ನೆ ಕಾರ್ಯಕ್ರಮದ ಒಂದು ನಾವು ಅಮೆರಿಕದಲ್ಲೂ ಕೂಡ ಅವರ ಒಳ್ಳೆಯ ಮನಸ್ಸಿಂದ ಹುಟ್ಟುವ ಪುಸ್ತಕ ಆಯಿತು ಅಂತ ಹೇಳ್ಬೋದು. ಈ SSLC ಬ್ಯಾಚಿನ ಒಂದು ಕಪ್ತಾನ ಅಂತ ಹೇಳುವಂಥದ್ದು ಒಂದು ಪರ್ಫೆಕ್ಟ್ ಪೋಸ್ಟ್ ಮಿಲಿಟರಿ ಅವರು ಸಂಶೋಧನೆ ಅದು ಮಿಲಿಟರಿ ಅವರು ಡಿಸೈಡ್ ಮಾಡಿದ ಸಾಧ್ಯವಿಲ್ಲ. ಅದಕ್ಕೆ ಬಹಳಷ್ಟು ಸೂಕ್ತವಾದಂತಹ ವ್ಯಕ್ತಿಗಳಿಗೆ ಸಿಕ್ಕಿದರೆ ಸುಮ್ಮನೆ ಸೇರಲಿಲ್ಲ. ಅವರ ನಿರಂತರವಾದಂತಹ ಅಲ್ಲಿ ಆ ಕೊಡುಗೆ ಗ್ರೂಪಲ್ಲಿ ಎಲ್ಲರೂ ಉತ್ತರ ಒಂದು ಹಂತಕ್ಕೆ ಆಗುವುದರಲ್ಲಿ ಇನ್ನು ಸಂತೋಷ ಆಗ್ತದೆ. ಅವರು ಎಲ್ಲಿ ಕೂಡ ಹಿಂದೆ ನೋಡಲಿಲ್ಲ, ಅವರು ಮುಂದುವರಿಸುವಂತಹ ಜನ. ಅದಕ್ಕೆ ಮಿಲಿಟರಿಯವರಲ್ಲಿ ಅವರು ಸೇವೆ ಮಾಡಿದರೆ ಇವತ್ತು ಬೇರೆ ಸಂಸ್ಥೆಯಲ್ಲಿ ಕೂಡ ಸೇವೆಯನ್ನು ಮಾಡ್ತಾರೆ. ಅದಕ್ಕೆ ಈ ಕಾರ್ಯಕ್ರಮ ಸ್ವಾಗತವನ್ನು ಬಯಸ್ತೇನೆ. ಅತ್ಯಂತ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಸುಮ್ಮನೆ ನಾವು ಇಲ್ಲಿ ಸೇರಲಿಲ್ಲ, ಯಾವುದೊಂದು ನೆಲ ಬೇಕಲ್ಲ, ಯಾವುದಕ್ಕೊಂದು ನೆಲ ಊಟ ಮಾಡಲಿಕ್ಕೆ ನೆಲಬೇಕು, ಎಲೆಯನ್ನು ಮಾಡಲಿಕ್ಕೆ ಬಿಸಾಡಲಿಕ್ಕೊಂದು ನೆಲ ಬೇಕು, ಅಲ್ಲೇ ಬೇಕಲ್ಲ. ಹಾಗಾದ್ರೆ ಇಲ್ಲಿ ನಾವು ಸೇರಲಿಕ್ಕೆ ಕಾರಣ ಇಲ್ಲೊಂದು ಗ್ರೂಪ್ ಆಗಿದೆ. ಗ್ರೂಪ್ ಇಲ್ಲದ್ರೆ ಏನು ಸೋಷಿಯಲ್ ಮೀಡಿಯಾ ಯಾವ ಕೆಲಸ ಆಗುತ್ತೆ. ಗ್ರೂಪ್ ಅನ್ನು ಮಾಡಿದವರು ರಜಾಕ್ ಅವರು ಅವರಿಗೆ ವಿಶೇಷವಾದ ಸ್ವಾಗತಿಸ್ತಾ ಇದ್ದಾರೆ. ಮುಂದೆ ಈ ಕಾರ್ಯಕ್ರಮದಲ್ಲಿ ವೇಣು ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೇಳಲಿಕ್ಕಿದೆ. ಒಂದು ಮಾತನ್ನ ಹೇಳಲಿಕ್ಕಿದೆ. ನಮ್ಮ ಸಹಪಾಠಿಗಳಲ್ಲಿ ಒಂದು 3 ಜನ ಪ್ರದೀಪ್ ಅವರು, ಮತ್ತೊಬ್ರು ಜಯಶ್ರೀ ಅವರು, ಮತ್ತೊಬ್ರು ಶುಭಲಕ್ಷ್ಮಿ ನಾರಾಯಣ್. ಬಹುಶಃ ಇಷ್ಟು ನಮ್ಮ ಸಹಪಾಠಿಗಳು, ನಮ್ಮ ಆತ್ಮೀಯ ಫ್ರೆಂಡ್ಸ್ಗಳು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ಅವರ ನೆನಪಿಗಾಗಿ ನಾವೊಂದು ನಿಮಿಷ ಈಗಲೇ ಮಾಡಬಹುದು. ಒಂದು ನಿಮಿಷ ಮೌನಾಚರಣೆಯನ್ನು ಯಾಕಂದ್ರೆ ಅವರು ಸಂತಸ್ತರಾದವರು. ಒಂದು ನಿಮಿಷ ಮೌನಾಚರಣೆ ಮಾಡಿ ಕಾರ್ಯಕ್ರಮ ನಮ್ಮ ಸಹಪಾಠಿ ಬಿಜಿ ಅವರಿಗೆ ನಮ್ಮ ಗೌರವ ಅರ್ಪಿಸುವ ಕಾರ್ಯಕ್ರಮ. ನಮ್ಮ ಗುರು ನಡೆಸಬೇಕಾಗಿ ಕೇಳಿಕೊಂಡಿದ್ದೆ. ಬಿಜಿ ಅವರು ತಿಳ್ಕೊಳ್ಬೇಕು. ಅದಕ್ಕೆ ಸಂಸು ಅವರ ಬಗ್ಗೆ ಪರಿಚಯವನ್ನು ಹೇಳ್ತಾರೆ. ಆ ಪರಿಚಯವನ್ನು ಅವರು ಓದಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ಬಿಜಿ 10ನೇ ಕ್ಲಾಸ್ವರೆಗೆ ನಮಗೆ ವಿದ್ಯೆಯನ್ನು ಮುಂದೆ ತಿಳ್ಕೊಳ್ಳಿ. ಆಮೇಲೆ PUCಗೆ ವಿವೇಕಾನಂದ ಅವರು PUC ಮಾಡಿದ್ರು. ಅವರು ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಷುವಲ್ ಆರ್ಟ್ಸ್ ಚಿತ್ರಕಲೆಯಲ್ಲಿ DFA ಅಡ್ವಾನ್ಸ್ ಸ್ಟಡೀಸ್ ವಿತ್ ಪ್ರಿಂಟ್ ಮೇಕಿಂಗ್ ಅಲ್ಲಿ ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಪಡೆದಿದ್ದಾರೆ.
ಕಳೆದ 25 ವರ್ಷಗಳಿಂದ ಅವರು ವೃತ್ತಿಪರ ಕಲಾವಿದರಾಗಿ ಅಭ್ಯಾಸ ಮಾಡಿಬಿಟ್ಟು 4 ಏಕವರ್ತಿ ಪ್ರದರ್ಶನಗಳನ್ನು ಮಾಡಿದ್ದಾರೆ. ಅವರು ಭಾರತದಲ್ಲಿ ಮಾತ್ರ ಅಲ್ಲದೆ ಶ್ರೀಲಂಕಾ, UAE, USA, ಇಟಲಿ, ಪೋಲೆಂಡ್, ಚೈನಾ, ಜಪಾನ್, ಫಿನ್ಲ್ಯಾಂಡ್, ಇಂಡೋನೇಷ್ಯಾ, ಬಾಂಗ್ಲಾದೇಶ್, ಅರ್ಜೆಂಟೀನಾ ಮುಂತಾದ ದೇಶಗಳಲ್ಲಿ ಹಲವಾರು ವಿಜಯರು ಹಲವಾರು ಪ್ರಶಸ್ತಿಗಳನ್ನು ಮತ್ತು ಮನ್ನಣೆಗಳಿಗೆ ಭಾಜನರಾಗಿದ್ದು, ಅವುಗಳಲ್ಲಿ ಪ್ರಮುಖವಾಗಿ ಅವರಲ್ಲಿ ಅವರ ಪ್ರೊಫೈಲ್ ಬಗ್ಗೆ ಒಂದು ಲಿಸ್ಟ್ ಕೇಳುವಾಗ ಅವರು 4 ಪೇಜಿನ ಲಿಸ್ಟ್ ಕೊಟ್ಟರು. ಅದು ನಾನು ಇಟ್ಟಿದ್ದೇನೆ, ಆದರೆ ಮತ್ತೆ ಇಷ್ಟು ಒಂದು ಅರ್ಧ ಗಂಟೆ ಬೇಕಾಗ್ತದೆ, ಶಾರ್ಟ್ ಮಾಡಿಕೊಳ್ಳು ಅಂತ ಹೇಳಿದ್ರೆ ಮೇನ್ ಆಗಿ ಏನೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆ ಅದು ಮಾತ್ರ ಇಲ್ಲಿ ಹೇಳ್ತಾ ಇದೆ. ಪ್ರಮುಖವಾಗಿ ಮೈಸೂರು ವಿಶ್ವವಿದ್ಯಾಲಯದಿಂದ PFAಯಲ್ಲಿ KK ಹೆಬ್ಬಾರ್ ಕಲಾ ಫೌಂಡೇಶನ್ನ ಚಿನ್ನದ ಪದಕ 1998, ರಾಷ್ಟ್ರೀಯ ಲಲಿತ ಕಲಾ ಅಕಾಡೆಮಿ ವಿದ್ಯಾರ್ಥಿ ವೇತನ ನ್ಯೂಡೆಲ್ಲಿ 2001 ಇಯರ್, ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ 2000, ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಸಂಸ್ಕೃತಿ ಇಲಾಖೆ ಭಾರತ ಸರ್ಕಾರ ನ್ಯೂಡೆಲ್ಲಿ 2001-2003, SK ಕೇಜ್ರಿವಾಲ್ ಯಂಗ್ ಆರ್ಟಿಸ್ಟ್ ಅವಾರ್ಡ್ ಬ್ಯಾಂಗ್ಳೂರು 2007, ಪ್ರಿಂಟ್ ಮೇಕಿಂಗ್ ಫೆಲೋಶಿಪ್ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಬೆಂಗಳೂರು 2010, ಕ್ಯಾಮೆಲ್ ಆರ್ಟ್ ಫೌಂಡೇಶನ್ ಪ್ರಶಸ್ತಿ 2010, ಮ್ಯಾಗ್ಮಾರ್ಟ್ 7 ಇಂಟರ್ನ್ಯಾಷನಲ್ ವಿಡಿಯೋ ಕಲಾ ಉತ್ಸವದ ನೇಪಲ್ ಸಿಟಿಯಲ್ಲಿ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ 2012ರಲ್ಲಿ. ಇನ್ಸ್ಪಿರೇಷನ್ ಫ್ರಮ್ ಐಸೋಲೇಷನ್ ನ್ಯೂಯಾರ್ಕ್ ಕಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ 2020ನೇ ಇಸವಿಯಲ್ಲಿ. ಅದು ಮಾತ್ರವಲ್ಲದೆ ಕಳೆದ ವರ್ಷ 2 ರಾಷ್ಟ್ರೀಯ ಪುರಸ್ಕಾರಗಳು, ಒಂದು ಪ್ರಫುಲ್ಲ ಕಲಾ ಪ್ರತಿಭಾ ರಾಷ್ಟ್ರೀಯ ಪ್ರಶಸ್ತಿ ಮುಂಬೈಯಿಂದ ಹಾಗೂ ನ್ಯಾಷನಲ್ ಅವಾರ್ಡ್ ನ್ಯಾಷನಲ್ ಲಲಿತ ಕಲಾ ಅಕಾಡೆಮಿ ಇವರ ಒಂದು ದೊಡ್ಡ ಖಂಡಿತವಾಗಿಯೂ ಹಿ ಡಿಸರ್ವ್ಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಪರವಾಗಿ ಅವರನ್ನು ಸನ್ಮಾನಿಸಿದ ಪರವಾಗಿ ಸಾರೋಗಿಸಿ ಸಾರೋಗಿಸಿ ನಮ್ಮೆಲ್ಲ ಪ್ರೀತಿಯ ನಮ್ಮೆಲ್ಲರ ಕೊಡುಗೆ ಸಹಪಾಠಿಗಳ ಎಲ್ಲರ ಕೊಡುಗೆ ಸಾರೋಗಿಸಿ ಕಲಾಪುಷ್ಪ ವಿನಯ್ ಸಂಶು ಕರಡಿಕೆ ಸಂಶು ಅದರೊಟ್ಟಿಗೆ ಅದರೊಟ್ಟಿಗೆ ನಮ್ಮ ಗುರುಗಳು ಪ್ರೀತಿಯ ಶಿಷ್ಯನಿಗೆ ಕೊಟ್ಟಂತಹ ಒಂದು ಕಾಣಿಕೆ ಅವರನ್ನು ಈಗ ಪ್ರೀತಿಯ ಕೊಡುಗೆಯಾಗಿ ಅದೆಲ್ಲ ಇಟ್ಕೊಳ್ಳಿ. ಇದು ನಾನು ರಚಿಸಿದಂಥ ಒಂದು ಚಿತ್ರ ನನ್ನ ಶಿಷ್ಯನಿಗೆ ನಾನು ನೀಡ್ತಾ ಇರೋದು. ಇದು ಮೊನ್ನೆ ಬಿಡುಗಡೆಯಾದಂತಹ ಸುಧಾಂಶು, ಅದರಲ್ಲಿ ಬನರಿ ಸರ್ ಬರೆದಂತಹ ಕಥೆಗಳು ಒಂದು 10 ಕಥೆಗಳನ್ನು ಹಾಕಿದ್ದೇವೆ. ಅದರಲ್ಲಿ ಆಫ್ಟರ್ 20 ಇಯರ್ಸ್ ಎನ್ನುವಂಥ ಒಂದು ಕಥೆಯನ್ನು ಸರ್ ಅವರು ಭಾಷಾಂತರಿಸಿದರು 20 ವರ್ಷಗಳ ನಂತರ ಅಂತೇಳಿ. ಆ ಕಥೆಗೆ ಬೇಕಾಗಿ ನಾನು ಮಾಡಿದಂತಹ ಒಂದು ಇಲಸ್ಟ್ರೇಷನ್, ಹಾಗೆ ನನಗೆ ಅದು ಬಹಳ ಖುಷಿ ಕೊಟ್ಟಂತಹ ಒಂದು ಚಿತ್ರ. ಅದರ ಲೈಟಿಂಗ್ಸ್ ಅದೆಲ್ಲ ನೆರಳು ಬೆಳಕಿನ ಒಂದು ಸಣ್ಣ ಆಟ ಅದರಲ್ಲಿ ಮಾಡಿದ್ದೇನೆ. ಹಾಗೆ ನನಗೆ ಅದು ತುಂಬ ಖುಷಿ ಕೊಟ್ಟಿತ್ತು. ಹಾಗೆ ನನ್ನ ಶಿಷ್ಯನ ಸಂಗ್ರಹದಲ್ಲಿ ಅದು ಇರಲಿ ಅಂತ ಹೇಳಿ ನಾನು ಇದನ್ನು ಆತ್ಮೀಯವಾಗಿ ಆತನಿಗೆ ನೀಡ್ತಾ ಇದ್ದೇನೆ. ಸನ್ಮಾನದ ಬಳಿಕ ರಾಜೇಂದ್ರ ಸರ್ ಅವರ ಒಂದೆರಡು ಮಾತುಗಳು. ಇದನ್ನೆಲ್ಲ ನೋಡುವಾಗ ಏನು ಮಾತಾಡಬೇಕು ಅಂತಲೇ ನೆನಪಾಗ್ತಾ ಇಲ್ಲ. ಬಹಳ ಸಂತೋಷ ಅಂತೂ ಖಂಡಿತವಾಗಿಯೂ ಆಗ್ತಾ ಇದೆ.
ಕೇಳಿಸ್ತಾ ಇದೆಯಲ್ಲ ನನ್ನ ಮಾತು ಕೇಳಿಸ್ತಾ ಇದೆ. ಒಂದು ಕಾರಣ, ನಾನು ಕೂಡ ಎಲ್ಲ ಸತ್ಯನಾರಾಯಣ ಪ್ರೌಢಶಾಲೆಯ ಒಬ್ಬ ವಿದ್ಯಾರ್ಥಿ. ನಿಮ್ಮಿಂದ ಒಂದು 8 ವರ್ಷಗಳ ಹಿಂದೆ ಅಲ್ಲಿ ಕಲಿತು ಹೋದವರು, 83ನೇ ಬ್ಯಾಚ್. ಹಾಗೆ ನಮ್ಮಲ್ಲಿಯೂ ಒಂದು ವಾಟ್ಸಪ್ ಗ್ರೂಪ್ ಮಾಡಬೇಕು ಅಂತೆಲ್ಲ ಹೊರಟರು. ಕೊನೆಗೆ ಅದರಲ್ಲಿ ಆದದ್ದು 21 ಜನ ಮಾತ್ರ. ಆದರೆ ನೀವು ಎಷ್ಟು 80ರಿಂದಲೂ ಸಹ ಮೇಲ್ಪಟ್ಟಿದ್ದರಲ್ಲಿ ಇರುವಾಗ ಬಹಳ ಬಹಳ ಸಂತೋಷ ಆಯಿತು. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾನು ಪೆರ್ಲ ಪ್ರೌಢಶಾಲೆಗೆ ಅಧ್ಯಾಪಕನಾಗಿ ಸೇರಿದ್ದು 1990-91ನೇ ಆ ಅಕಾಡೆಮಿಕ್ ಇಯರ್ನಲ್ಲಿ. ಹಾಗೆ ನೀವೆಲ್ಲ SLCಯ ವಿದ್ಯಾರ್ಥಿಗಳು. ಹಾಗೆ ಮುಂದುವರಿತಾ ಹೋಯಿತು. ಆದರೆ ಈ ಒಂದು ಬ್ಯಾಚ್ನಲ್ಲಿ ನನಗೆ ಬಹಳ ನೆನಪಿನಲ್ಲಿ ಉಳಿದದ್ದು ಯಾಕೆ ಅಂತ ಹೇಳಿದ್ರೆ, ನಾನು ಸೇರಿದ ಸಮಯದಲ್ಲಿ ಬನಾರಿ ಮಾಸ್ಟರು ಅವರು ಹೈಸ್ಕೂಲಿಗೆ ವಿಜ್ಞಾನ ಪಾಠ ಮಾಡ್ತಾ ಇದ್ರು. ಅವರು ನನ್ನನ್ನು ಕರೆದು ಹೇಳಿದರು, ರಾಜೇಂದ್ರ, ವಿಜ್ಞಾನ ಸಂಘ ಎಲ್ಲ ಇನ್ನು ನಿನಗೆ, ನಾನು ಇದರ ಹತ್ತಿರಕ್ಕೆ ಬರುವುದಿಲ್ಲ ಅಂತ. ಹಾಗೆ ನಾನು ಆ ವಿಜ್ಞಾನ ಸಂಘವನ್ನು ತಗೊಂಡೆ, ಧೈರ್ಯದಲ್ಲಿ ತಗೊಂಡೆ. ಯಾಕೆಂತ ಹೇಳಿದ್ರೆ ಹಿಂದೆ ಬನಾರಿ ಮಾಸ್ಟರ್ ಅಂತ, ಆ ಧೈರ್ಯದಲ್ಲಿ ನಾನು ತಗೊಂಡದ್ದು. ಹಾಗೆ ತಗೊಂಡು ನನಗೆ ಆ ವಿಜ್ಞಾನ ಸಂಘವನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಿಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಮುಂದೆ ಬಂದು ಅನೇಕ ಪ್ರಯೋಗಗಳನ್ನು ಮಾಡಲು, ವಿಜ್ಞಾನದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮಾಡಿದ್ವಿ. ಬಹುಶಃ ನನಗೆ ತುಂಬ ಮಂದಿ ಆತ್ಮೀಯರಾದದ್ದು ಈ ವಿಜ್ಞಾನ ಸಂಘದಿಂದ ಅಂತ ನಾನು ಭಾವಿಸ್ತೇನೆ. ವಿನಯ ಅದಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಸರ್, ಒಳ್ಳೆಯ ಒಂದು ಗ್ರಂಥವಾಗಬೇಕು, ಅದು ಒಂದು ಪರಾಮರ್ಶದ ಗ್ರಂಥವಾಗಬೇಕು, ಮುಂದಿನ ಪೀಳಿಗೆಗೆ ಉಳಿಬೇಕು ಅಂತೇಳಿ ಅವ ಅದನ್ನು ಬಯಸಿದ. ಬಹುಶಃ ಅವನ ಆಸೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಕಲಿತ ಶಾಲೆಯಲ್ಲಿ ಇರುವ ಒಂದು ವಿಶೇಷತೆ ಅಂತ ಹೇಳಿದ್ರೆ ಅದು ಸತ್ಯನಾರಾಯಣ ದೇವರು. ಅಲ್ಲಿ ನಮ್ಮದು ವಿದ್ಯಾಮಂದಿರ ಮಾತ್ರ ಅಲ್ಲ, ಅದು ದೇವ ಮಂದಿರವೂ ಇರುವಂತಹ ಒಂದು ವಿಶೇಷ ಸಂಸ್ಥೆ. ಅದು ಇಂತಹ ಸಂಸ್ಥೆ ಆಸುಪಾಸಿನಲ್ಲಿ ಎಲ್ಲಿವಿಲ್ಲ. ಆ ರೀತಿ ನಮಗೆ ಅಲ್ಲಿಗೆ ಹೋದವರಿಗೆ ಆ ದೇವರ ಒಂದು ಅನುಗ್ರಹವು ಕೂಡ ಖಂಡಿತವಾಗಿಯೂ ಸಿಗ್ತದೆ. ಹಾಗಾಗಿ ಆ ಸತ್ಯನಾರಾಯಣನ ಪೂರ್ಣ ಅನುಗ್ರಹ, ಆಮೇಲೆ ಅದನ್ನು ಸಂಸ್ಥಾಪನೆ ಮಾಡಿದಂತಹ ಪಕ್ಕನೆ ವೆಂಕಟರಮಣ ಭಟ್ರ ಒಂದು ದಿವ್ಯಾತ್ಮನ ಶಕ್ತಿಯು ಅವನಿಗೆ ಸೇರಿ ಇವತ್ತು ಇಷ್ಟು ಉನ್ನತ ಮಟ್ಟದ ಒಂದು ಪ್ರಶಸ್ತಿ ಸಿಕ್ಕಿದ್ದು ಅಂತ ಹೇಳಿದ್ರೆ ಅದು ನಿಜವಾಗಿಯೂ ಕೂಡ ಅದು ನಮ್ಮ ಪೆರ್ಲದ ಒಂದು ಭಾಗ್ಯ ವಿಶೇಷವೆಂತಲೇ ಹೇಳ್ತಾರೆ. ಈ ರೀತಿಯ ಒಂದು ಸಾಧನೆಯನ್ನು ನನಗೆ ಗೊತ್ತಿದ್ದ ಹಾಗೆ ನಮ್ಮ ಇಲ್ಲಿ ಎಲ್ಲಿಯೂ ಯಾರೂ ಮಾಡಲಿಲ್ಲ. ಅವನಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ ಕೂಡಲೇ ನನಗೆ ಶಂಸುದ್ದೀನ್ ಅದನ್ನು ಹೇಳುವಾಗ ನನಗೆ ರೋಮಾಂಚನ ಆಯಿತು. ನಾನು ಕೂಡಲೇ ನನ್ನ ಹಳೆ ವಿದ್ಯಾರ್ಥಿಗಳ ಗ್ರೂಪಲ್ಲಿ ಎಲ್ಲ ಹಾಕಿದೆ. ಸುಮಾರು 400-500 ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲೆಲ್ಲರಿಗೂ ಸಹ ಅದರ ವಿಚಾರವನ್ನು ಹಾಕಿದೆ. ನಮ್ಮ ಊರಿನ ಒಬ್ಬ ಪ್ರತಿಭೆ ಆತ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ್ದಾನೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಒಂದು ಸಣ್ಣ ಸಾಧನೆ ಅಲ್ಲ, ಗುರುತರವಾದಂಥ ಒಂದು ಸಾಧನೆಯನ್ನು ಆತ ಮಾಡಿದ್ದಾನೆ ಎನ್ನುವಂಥದ್ದು ನಿಜವಾಗಿಯೂ ನನಗೊಬ್ಬನಿಗಲ್ಲ, ನಮ್ಮ ಊರಿಗೆ ಹೆಮ್ಮೆ. ಆದರೆ ವ್ಯಕ್ತಿಗಳು ಅದನ್ನು ಹೆಚ್ಚು ಗುರುತಿಸಲಿಲ್ಲ ಎನ್ನುವಂಥ ಒಂದು ಬೇಸರ ನನಗೆ ಖಂಡಿತವಾಗಿಯೂ ಕೂಡ ಉಂಟು. ಆದರೆ ನೀವು ಎಲ್ಲ ಅವನ ಬ್ಯಾಚ್ಮೇಟ್ಸ್ ಎಲ್ಲ ಸೇರಿ ಈ ರೀತಿ ಒಂದು ಗೌರವಿಸಿದ್ದು ಅದು ಬರೇ ಅವನಿಗೆ ಸಂದ ಒಂದು ಗೌರವ ಅಲ್ಲ, ಅದು ಕಲಾ ಮಾತಿಗೆ ಸಂದಂತಹ ಒಂದು ವೇಣುವಿನ ಬಗ್ಗೆ ಆಗಲಿ ಇನ್ನೇನು ನನಗೆ ಹೇಳಬೇಕು ಅಂತ ಈಗ ಮುಂಚಿತ ಇಲ್ಲ. ನೀವೆಲ್ಲರೂ ಕೂಡ ಇನ್ನೂ ಸಂಘಟಿತರಾಗಿ ಪರಸ್ಪರ ಒಬ್ಬರ ಕಷ್ಟದಲ್ಲಿ ಒಬ್ಬರು ಭಾಗಿಗಳಾಗಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಒಳಗಿನ ಒಂದು ಗೆಳೆತನ ಅದು ಚಿರವಾಗಿ ಅನಂತವಾಗಿ ಬೆಳೆಯುತ್ತದೆ. ಹಾಗೆ ನೀವೆಲ್ಲರೂ ಕೂಡ ಆ ಒಂದು ಬಾಂಧವ್ಯವನ್ನು ಬಿಡಬಾರ್ದು, ಇನ್ನೂ ಕೂಡ ಮುಂದುವರಿಸ್ತಾ ಇದು ಹೋಗುವ ಹಾಗಾಗಲಿ.
ಹಾಗೆ ಅದಕ್ಕೆ ಶ್ರೀದೇವರ ರಕ್ಷೆ ಸದಾ ಇರಲಿ. ನಿಮಗೆಲ್ಲರಿಗೂ ಕೂಡ ದೇವರ ಅನುಗ್ರಹ ಇರಲಿ. ನಿಮ್ಮ ಸಮಸ್ತ ಕುಟುಂಬದವರಿಗೂ ಕೂಡ ದೇವರು ಎಲ್ಲ ರೀತಿಯ ಆಯುರಾರೋಗ್ಯ ಭಾಗ್ಯ ಸುಖ ಸಂಪದವನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ನನಗೆ ಕೊಟ್ಟಂತಹ ಈ ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗಾಗಲೇ ನಿಮಗೆಲ್ಲರಿಗೂ ಈ 9ರ ಬ್ಯಾಚಿಗೆ ನಮ್ಮ ಗುರುಗಳ ಆಶ್ರಮ ಪೂರ್ತಿ ನಮಗೆಲ್ಲ ಹೇಳ್ಬೇಕಾ, ನಮಗೆ ಬೆಂಗಳೂರು ಕವರ್ ಮನೆಯಿಂದ ಹಾಗೆ ಕವರ್ ಮನೆಯಿಂದ ಹೆಣ್ಣು ಹೋಗುವಾಗ ತೊಟ್ಟಿಲ ಹೊಕ್ಕೊಂಡು ಕವರನ್ನ ಹೊಕ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡೆಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡೆಕೊಂಡು ಅಂಗೆಮ್ಮ ತಿಟ್ಟಿ ತಿರುಗಿ ನೋಡ್ಯಾನ ಎನ್ನುವಂತೆ ನಾವು ಕೂಡ ನಮ್ಮ ಈ ಭರ್ತವನ್ನು ಸದಾ ಸ್ಮರಣೆ ಮಾಡ್ತಾ ಹೇಗೆ ಮಗಳು ಹೋಗ್ತಾರ ಅದೇ ರೀತಿ ಕಾರ್ಯಕ್ರಮ ಕಾಣ್ತಾ ನಾವಿದ್ದೇವೆ. ಮುಂದೆ ಇವತ್ತಿನ ಮುಖ್ಯ ಅತಿಥಿ ನಮ್ಮ ಸಹಪಾಠಿ ಆದರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಇನ್ನು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಧನೆ ಮಾಡಿ ನಮಗೆ ಅಂತ ಕೆಲಸ ಮಾಡ್ತಾರೆ. ಅವರು ಒಂದೆರಡು ಮಾತುಕೊಳ್ತಾರೆ. ಸ್ಪೆಷಲ್ ಆಗಿ ಫಾರ್ಮಲ್ ಆಗಿ ಮಾಡೋದೇನು ಬೇಡ. ನಾನು ನಿಮ್ಮವರ ಒಬ್ಬನಾಗಿರ್ಲಿಕ್ಕೆ ಇಷ್ಟಪಡ್ತೀನಿ ಹೊರತು ಅತಿಥಿಯಾಗಿ ಅಲ್ಲ ಅಂತ. ಈ ಸಂದರ್ಭ ಆ್ಯಕ್ಚುಲಿ ಸರಿಯಲಿಸಮ್ ಅಂತ ಒಂದು ಪಂಥ ಇದೆ ಆರ್ಟ್ ಹಿಸ್ಟ್ರಿ ಓದುವಾಗ. ಸಾಹಿತ್ಯದಲ್ಲಿ ಬೇರೆ ಬೇರೆ ನವ್ಯೋತ್ತರ ಇದ್ದಾಗೆ ಸರಿಯಲಿಸಮ್ ಅಂದರೆ ಕನ್ನಡದಲ್ಲಿ ನೈಜಾತೀತ ಅಂತ ಹೇಳ್ತಾರೆ. ಅದು ನೈಜತೆಗಿಂತ ಅತೀತವಾದ ಡ್ರೀಮ್ ಲೈಫ್ ಅಂತ. ಈ ಸಿಚುವೇಶನ್ ಇವತ್ತಿನ ದಿನ ನಾನು ಅದಕ್ಕೆ ಕಂಪೇರ್ ಮಾಡ್ತೀನಿ. ನೈಜತೆಯಿಂದ ದೂರ ಉತ್ತರ ಡ್ರೀಮ್ ಲೈಫ್. ಯಾರು ಯೋಚನೆ ಮಾಡಲಿಲ್ಲ 35 ವರ್ಷ ಹಿಂದೆ ಆ ಸ್ಥಿತಿ ಇರಲಿಲ್ಲ. ಸೊ ಕ್ರೆಡಿಟ್ ಒಂದು ನಮ್ಮ ರಜಾಕ್ ಎಲ್ಲರೂ ಹೇಳಿದ ಹಾಗೆ ಪ್ಲಾಟ್ಫಾರ್ಮ್. ಆಮೇಲೆ ನಿಮ್ಮೆಲ್ಲರೂ ಯಾರ್ಯಾರು ಆಮೇಲೆ ಸೇರಿದೆ. ಆಮೇಲೆ ಸ್ವಲ್ಪ ಕ್ರೆಡಿಟ್ ಮಾರ್ಕ್ಸ್ ಕೊಡ್ಬೋದು ಇಲ್ಲಾಂದರೆ ವಾಟ್ಸಪ್ ಇದ್ದಿಲ್ಲ ನಾನು ಪ್ರಾಕ್ಟಿಕಲ್. ಜೊತೆಗೆ ರಾಜೀನಾಮ ಮಾಸ್ಟರ್ಗಳಿಗೆ ಅವರು ಅಂತ ನಮ್ಮ ಗುಂಪಿಗೆ ಶಾಲೆಗೆ ಒಂದಿಯಾಗಿ ಈ ಸನ್ಮಾನ ನಾನು ಪರ್ಸನಲ್ ಆಗಿ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಸೇರಿದ್ದು ನನ್ನ ಜೀವನದಲ್ಲಿ ಯಾರು ಬಂದಿದ್ದಾರೆ, ಟೀಚರ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಇಟ್ ಬಿಲಾಂಗ್ಸ್ ಟು ಆಲ್. ನಿಮ್ಮೆಲ್ಲರೂ ಮತ್ತೆ ನೋಡಿದ್ದು 35 ವರ್ಷದ ನಂತರ ನೋಡಿದ್ದು. ಬಟ್ ಸ್ವಲ್ಪ ಜನ ಮತ್ತೆ ಭೇಟಿ ಆಗಿದೆ, ಸ್ವಲ್ಪ ಭೇಟಿ ಆಗಿದೆ, ಮತ್ತೊಂದೆರಡು ಜನ ಇಲ್ಲ ನಾನು ಮೀಟ್ ಮಾಡಿದ್ದೆ. ಗಿರೀಶ ಇಲ್ಲ, ಇವತ್ತು ಬಂದಿಲ್ಲ. ಸಿಗ್ತಾರ್ತಾರೆ ಒಂದೊಂದು ಸಾರಿ ಸಂತೋಷ ಬೆಂಗಳೂರಲ್ಲಿ ಮಹೇಶ್ ಕೂಡ ಸಿಗೋದು ಬೆಂಗಳೂರಲ್ಲಿ ಈಗೆಲ್ಲ ಸಿಗ್ಬೋದು. ಬೆಂಗಳೂರಲ್ಲಿ ಒಂದೇ ಸಿಗೋದು ತುಂಬ ಅಪೂರ್ವ. ಆದರೆ ನಿಮ್ಮೆಲ್ಲ ಮತ್ತೆ ಮೀಟ್ ಮಾಡಿ ತುಂಬ ಖುಷಿ. ಸಂದರ್ಭ ಮತ್ತೆ ಮತ್ತೆ ಬರಲಿ ಅಂತ ನಾನು ಆಶಿಸ್ತೇನೆ. ಮತ್ತೊಮ್ಮೆ ಅನಿತಾ ಅವರು ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಯಾವುದೇ ಪ್ರಯಾಣ ಆಗಿರೋ ಕಾರ್ಯಕ್ರಮ ನಾವು ಇಲ್ಲಿ ಬಂದು ಸ್ವಲ್ಪ ನಗರಿಗೆ ಆಗಬೇಕು, ಸ್ವಲ್ಪ ಬೆಲೂರಲ್ಲಿ ಹಾಕಬೇಕು, ಹೀಗೆಲ್ಲ ಯೋಚನೆ ಮಾಡ್ತಿದ್ದೆವು. ಆದರೆ ಯಾಕೆ ಮನಸ್ಸಿಗೆ ಹೋಗಲಿಲ್ಲ, ಅದು ನಮಗೆ ಸಂಬಂಧಪಟ್ಟದಲ್ಲ, ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಸಂಬಂಧಪಟ್ಟಂತೇಳಿ ನಾವು ಈ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಈಗ ಬೆಟ್ಟದೆಲ್ಲ ಆದಂಥ ಕಾರ್ಯಕ್ರಮದಲ್ಲಿ ಆ ರೀತಿಯಲ್ಲಿ ಹೊಸ 2000 ನಂತರ ಬ್ಯಾಚಲ್ಲೆಲ್ಲ ಕಾರ್ಯಕ್ರಮ ಆಗ್ತಾ ಉಂಟು. ಹಾಗೂ ಈ ರೀತಿಯಲ್ಲಿ ಕೆಲವು ಆಟೋಟ ಸ್ಪರ್ಧೆ ಏನೆಲ್ಲ ಇಟ್ಕೊಂಡು ಸಂಜೆ ಮಧ್ಯಾಹ್ನ ಮಾಡಿ ಹೋಗ್ತಾರೆ. ನಮ್ಮ ಆ ರೀತಿಯಲ್ಲ ನಾವು ಅದನ್ನು ಅದೇ ರೀತಿಯಲ್ಲಿ ಯಾವುದೇ ಪ್ಲ್ಯಾನ್ ಇಲ್ಲ. ಇಲ್ಲಿಗೆ ಬಂದ ನಂತರ ನಾವು ಈ ರೀತಿ ಹೋಗೋದು ನಾವು ತೀರ್ಮಾನ ಮಾಡಿಕೊಂಡು ಯಾರು ಕೂಡ ನಾವು ಹೀಗೆ ಅಂತ ಯಾವುದೂ ಮಾತಾಡಲಿಲ್ಲ. ಬಂದವರನ್ನು ಇಟ್ಟುಕೊಂಡು ನಾವು ಮಾಡುವಂಥ ಕಾರ್ಯಕ್ರಮ. ಮುಂದೆ ಯಾರಿಗಾರು ಈಗಾಗಲೇ ತಡವಾಗಿರುವಂತಹ ವೆಂಕಟ ನಾಯ್ಕ ಮತ್ತು ಬಿ ಅವರಿದ್ದಾರೆ, ಸಂಸ್ಕೃತಿ ಮತ್ತು ಸಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ಇನ್ನು ಯಾರಿಗಾದರೂ ಮಾತಾಡಬೇಕಂದ್ರೆ ಅಲ್ಲಿ ಮೇಲೆ ಮಾತಾಡ್ಬೋದು. ನಮ್ಮ ಸಮಯ ನಾವು ಸಮಯ ಸರಿಯಾಗಿ ಹೋಗ್ತಾ ಇದ್ದೇವೆ, ತಡ ಇಲ್ಲ. ಯೋಗೇಂದ್ರ ಆಚಾರ್ಯ ಇದ್ದಾರೆ, ಮಾತಾಡ್ಬೋದು. ಯಾರಿಗಾರು ಮಾತಾಡೋಣ ಅಥವಾ ಯಾರನ್ನಾದರೂ ಸ್ಮರಿಸ್ಕೊಂಡು ನಮ್ಮ ಆತ್ಮೀಯರನ್ನು ಸ್ಮರಿಸ್ಕೊಂಡು
ತಿಳಿಸ್ಕೊಡ್ಬೋದು, ಅದಕ್ಕೂ ಅವಕಾಶಗಳಿವೆ. ಒಂದು 5 ನಿಮಿಷದಲ್ಲಿ ವೇದಿಕೆಯಲ್ಲಿ ಆಸೀನರಾದಂತಹ ನಮ್ಮ ಗುರುಗಳಾದ ಅದೇ ರೀತಿ ನಮ್ಮ ದೂರದವರಿಂದ ಬಂದಂತಹ ನಮ್ಮ ಗೆಳೆಯರಾದಂತಹ ವಿನಯ್ ಸಂಶು, ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನಮ್ಮ ವಿಜಿ, ಅದೇ ರೀತಿ ನಮ್ಮ ಗ್ರೂಪ್ ಕ್ರಿಯೇಟ್ ಮಾಡಿದಂತಹ ಗ್ರೇಟ್ ನಮ್ಮ ಇವರಿಗೆ ರಸಾಕ್ ಅವರಿಗೆ, ಹಾಗೆ ಅದೇ ರೀತಿ ಇವತ್ತು ಬಂದಂತಹ ಎಲ್ಲ ನನ್ನ ಗೆಳೆಯರಿಗೆ ನಮಸ್ಕಾರ. ಇವತ್ತು ತುಂಬ ಖುಷಿ ಆಗ್ತದೆ. ನಾವು ಲಾಸ್ಟ್ ಇಯರ್ ಒಂದು ಪೆರ್ಲ ಶಾಲೆಯಲ್ಲಿ ಗೆಟ್ ಟುಗೆದರ್ ಕಾರ್ಯಕ್ರಮ ಮಾಡಿದ್ದೆವು. ಅದಕ್ಕೆ ಇಷ್ಟು ಜನ ಸೇರಿರಲಿಲ್ಲ, ಜನಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಜನ ಸೇರಿದ್ರಿ, ಮತ್ತು ಇಷ್ಟರೊಳಗೆ ಕಾಣುವಂತಹ ಮಕ್ಕಳು ಕೆಲವರು ಜನ ಬಂದಿದ್ದಾರೆ. ಹಾಗೆ ತುಂಬ ಸಂತೋಷವಾಯಿತು. ಈ ಕಾರ್ಯಕ್ರಮ ಏರ್ಪಡಿಸಿದ ಎಲ್ಲರಿಗೂ ತುಂಬ ಧನ್ಯವಾದ. ತುಂಬ ಖುಷಿ ಆಯಿತು. ಹಾಗೆ ಇನ್ನೂ ಕೂಡ ನಿಮ್ಮ ಒಂದು ಪ್ರತಿಭೆ ಉತ್ತರ ಕೃಷಿ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಯಾರು ಏರ್ಪಡಿಸಿದ್ದಲ್ಲ, ನಾನು ಹಾಕಿದ ಈ ಮನೆಯ ಕಾರ್ಯಕ್ರಮ, ನಮ್ಮೆಲ್ಲರ ಮನೆಯ ಕಾರ್ಯಕ್ರಮ, ನಾವು ಯಾರು ಏರ್ಪಡಿಸಿದ್ದಲ್ಲ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ನಿಮ್ಮ ಶ್ರಮ, ನಿಮ್ಮ ಎಲ್ಲ ರೀತಿಯ ಗುಣಗಳಿನಲ್ಲಿ ಸೇರಿಕೊಂಡಿದೆ. ಅದನ್ನು ನೆನಪಿಟ್ಕೊಳ್ಳಿ. ಯಾರೋ ನಾವು ಮುಂಚೆಯಲ್ಲಿ ಇದು ಮಾಡಿದ್ದಲ್ಲ, ನಾವೆಲ್ಲರೂ ಸೇರಿ ಮಾಡಿದ್ದು ಎನ್ನುವ ಮನೋಭಾವ ಹೊಂದಬೇಕು. ಬೀಜಿದೇವರು ಚಿಕ್ಕ ಒಂದು ಮಗುವಿನ ಹಾಗೆ ಫ್ರಂಟ್ ಬೆಂಚಲ್ಲಿ ಕೂತ್ಕೊಳ್ಳೋ ವೆಂಕಟಕೃಷ್ಣ ವೆಂಕಟ, ಆಗ ಅವರ ಫ್ರಂಟಲ್ಲಿ ಕೂತ್ಕೊಳ್ಳೋದು, ನಾವು ಹಿಂದೆ ಕೂತ್ಕೊಳ್ಳೋದು. ಸಂತೋಷ. ಆಗ ನನಗೆ ಅವರ ಒಂದು ಪ್ರತಿಭೆ ಅವತ್ತಿದ್ದು ಡ್ರಾಯಿಂಗ್ ಅಲ್ಲಿ ನನಗೆ ಅದು ನೋಡಿ ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗೊತ್ತಿದ್ದ ನಮ್ಮ ಒಂದು ಬ್ಯಾಚಿನ ಒಂದು ಬ್ಯಾಚ್ಗೆ ಇರುವಂಥ ಒಂದು ಗೌರವ. ಮತ್ತೆ ಇದರಲ್ಲಿ ಇವತ್ತು ನಾನು ಅಂಜದಲ್ಲಿ ಹಳೆಯ ನೆನಪು. ನಾನು ಮತ್ತು ಬಾಲಕೃಷ್ಣ ಇದ್ದದ್ದೇ ಲುಂಗಿ ಹುಟ್ಟು ಶಾಲೆ ಬರೋದು ಜಾಸ್ತಿ ಇಲ್ಲ. ಅಂದರೆ ಸಂಜೆ ಹೋಗಿ ದೊಡ್ಡ ಹಾಕೋದು ಮರುದಿವಸದನ್ನೇ ಒಣಗಿಸಿ ಬರುವಂತಹ ಆ ಸಂದರ್ಭ ಹೊರತಂಡಲ್ಲಿರುವ ಗೌರವಿಸಲ್ಪಟ್ಟಂತಹ ಬೀಜಿ ಅಂದರೆ ಬೇರೆ ಯಾರು ನಮ್ಮ ಮನೆಯಲ್ಲಿರೋ ಒಬ್ಬ ಸದಸ್ಯ. ಆ ರೀತಿಯಲ್ಲಿ ನಾನು ಏಕವಚನದಲ್ಲಿ ಏನಂದ್ರೆ ನಾವು ಒಂದು ಕ್ಲಾಸ್ಮೇಟ್ ಆದ ಕಾರಣ ಅವನಿಗೆ ನಾನು ಆಕ್ಚುಲಿ ಅವರ ಒಂದು ರೋಮದ ಸಂಘವಾಗಿರುವುದು ಉದ್ಯೋಗದಲ್ಲಿ ಯಾವುದಿಲ್ಲ. ನಾನೊಂದು ಕೇರಳದಲ್ಲಿ ದುಡಿಯುವಂಥ ಒಬ್ಬ ಉದ್ಯೋಗ. ಅಂದರೆ ಅವರ ಪ್ರತಿಭೆಗೆ ಗುಣವಾಗಿ ಅವರು ಇಂಟರ್ನ್ಯಾಷನಲ್ ಲೆವೆಲ್ ದುಡಿಯೋದು ಬೀಜಿ ಅಂತ ಮಾಡಲಿಕ್ಕೆ ಭಾಗ್ಯ ಆಯಿತು. ಆದರೆ ಇನ್ನು ಬೀಚ್ ಬ್ಯಾಂಕ್ ಬಾಕಿ ಕೆಲವು ಈ ವೇದಿಕೆಗಳಲ್ಲಿ ಬಂದಂತಹ ಸಂಖ್ಯೆ ಕಡಿಮೆ ಅಂತ ಕಾಣ್ತದೆ, ನನಗೆ ಕಾಣುವುದಿಲ್ಲ. ಆದರೆ ಈ ಲೇಡಿ ನನ್ನನ್ನು ನೋಡಿದರೆ ಅಥವಾ ಲೇಡಿ ಈ ಸ್ಟೂಡೆಂಟ್ಸ್ಗಳು ನೋಡಿದರೆ ನನಗೆ ಯಾವ ಕಲೆ ಕೆಲವು ಸತ್ಯಕುಮಾರಿ ಎಂದು ಕಲಿಕೆ ಉಂಟು, ಮತ್ತು ನಮ್ಮ ಗುಣವತಿ ಮತ್ತು ಹೇಮಮಾಲಿನಿ ಇದ್ದಾರೆ. ಅದೆಲ್ಲ ನಮ್ಮ ಪಂಪುತಕ ಶಾಲೆಯಲ್ಲಿ ನಾವು ಅವರು ನಮ್ಮ ಪಂಪುತಕ ಶಾಲೆಯಿಂದ ನಾವು ಕನ್ನಡಕ್ಕೆ ಬಂದರು. ಆದ ಕಾರಣ ಒಳ್ಳೆ ಪರಿಚಯ ಉಂಟು. ಆದ ಕಾರಣ ನಾನು ಹೆಚ್ಚು ಮಾತಾಡಿದ್ರೆ ಟೈಮದ ಅಭಾವ. ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮ ವಹಿಸಿದಂತಹ ಇದಕ್ಕೆ ಚಾಲನೆ ನೀಡಿದಂತಹ ನಮ್ಮ ರಸಾಕ್ ಅವರ ಗ್ರೂಪ್ ಮಾಡಿದ ರಸಾಕ್ ಅವರಿಗೆ ಪ್ರತ್ಯೇಕವಾಗಿ ನಮ್ಮನ್ನು ಒಟ್ಟುಗೂಡಿಸಿ ನಮ್ಮನ್ನು ದಿನಾಲು ಈ ರೀತಿಯ ಕಾರ್ಯಕ್ರಮಕ್ಕೆ ಒಟ್ಟುಗೂಡಲಿಕ್ಕೆ ಗೆಟ್ ಟುಗೆದರ್ ಮಾಡಲಿಕ್ಕೆ ಅವಕಾಶ ನೀಡಿದಂತಹ ರಸಾಕ್ಗೆ ಪ್ರತ್ಯೇಕವಾದ ಧನ್ಯವಾದಗಳು. ಜೊತೆಗೆ ಎಲ್ಲರಿಗೂ ಬೇಕಿರುವಂತಹ ಅನ್ಯ ವ್ಯಕ್ತಿಗಳಿಗೆ ಒಂದಿಗೆ ನಮ್ಮ ಆಸೀನರಾಗಿರುವಂತಹ ನಮ್ಮ ಬಂಧುಗಳಿಗೂ ನಮಸ್ಕರಿಸುವ ನನ್ನ ಎರಡು ಮಾತುಗಳನ್ನು ತಿಳಿಸಿದೆ. ನಮಸ್ಕಾರ. ನಮ್ಮ ಗ್ರೂಪ್ ಆಕ್ಟಿವ್ ಆಗಿದೆ, ಇನ್ನು ಮುಂದೆ ಕೂಡ ಮುಂದುವರಿಯಬೇಕು. ನಿತ್ಯ ಸರೋಜ ಲೈವ್ ಆಗಿ ಆ ಗ್ರೂಪ್ ಇರಬೇಕು. ಆ ಗ್ರೂಪ್ ಅಲ್ಲಿ ನಮ್ಮ ಕಷ್ಟದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಯಾರು ಕೇಳಿದ್ದಾರೆ ಕೇಳಿಲ್ಲ ನಮ್ಮ ಮುಂದಿನ ವಿಷಯ. ಯಾಕಂದ್ರೆ ಪುಸ್ತಕದ ಬಗ್ಗೆ ಎಲ್ಲರೂ ಕೇಳಿ ಬರ್ತಾರೆ. ನಾವು ಮಾಡಿದಂಥ ಕೆಲವರು ವಿಡಿಯೋನೆಲ್ಲ ಅಪ್ಲೋಡ್ ಮಾಡ್ತಾರೆ, ಹಲವು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಯಾವ ಚಾನಲ್ ಮುಖಾಂತರ. ಅದರಲ್ಲಿ ವಾಣಿ ಅವ್ರು ಮಾಡ್ತಾ ಇದ್ದಾರೆ. ಹೀಗೆ ಆ ಗ್ರೂಪ್ ಇನ್ನು ಮುಂದೆ ಲೈವ್ ಆಗಿ
ಅದಕ್ಕೆ ಯಾವುದೇ ರೀತಿಯ ರಾಜಕೀಯ ಲೇಪವ ಧರ್ಮದ ಲೇಪವ ಯಾವುದೇ ಅಂಟಿಕೊಳ್ಳದೆ ಅದು ಇನ್ನು ಮುಂದಕ್ಕೂ ಹೋಗಲಿ ಅಂತ ಹೇಳಿ ನಮ್ಮೆಲ್ಲರ ಸದಾಶಯ ಅದನ್ನು ಮುಂದುವರಿಸಬೇಕು. ಆ ಲೈವಾಗಿರುವುದಕ್ಕೆ ಕಾರಣ ನನಗೆ ಮಾತಾಡಲಿಕ್ಕೆ ಹೇಳಿದ್ರು, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಒಬ್ಬನೇ ಮಾತಾಡ್ತಾ ಇರ್ತೇನೆ, ಆದರೆ ಅದು ಇನ್ನೂ ಸಹ ಕೇಳಬೇಕು ಅಂತ ಹೇಳಿದ್ರು. ಆದರೆ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಿಂದ ನನ್ನ ಸಹಪಾಠಿ ಗುರುಗಳಾದ ಸರ್, ಅಂದರೆ ನನ್ನ ಸಹಪಾಠಿಗಳು ಅಂದರೆ ನಮ್ಮ ಈ ಒಂದು ಗ್ರೂಪ್ ಆಗಲಿಕ್ಕೆ ಮೇನ್ ಜನ ರಜಾಕ್ ಅವರಿಂದಾಗಿ ನಮಗೆ ಈ ಗ್ರೂಪ್ ಆಗೋ ಮೊದಲೇ ನಮಗೆ ಅಂತ ಹೇಳಿದರೆ ಹಾಗೆ ಒಂದು ಬಯಸ್ತಾ ಇದ್ದೆ ನಮ್ಮ ಮನಸ್ಸಲ್ಲಿ. ಆಗ ಒಂದು ಈ ಕಾಲ ಬದಲಿ ನಮ್ದು ಹೇಳಿದ್ರೆ ಒಂದು ಗ್ರೂಪ್ ಆಯಿತು. ಆಗ ಒಳ್ಳೆ ಎಲ್ಲರ ಮನೆಗೆ ಒಬ್ಬೊಬ್ಬರ ಮನೆಗೆಲ್ಲ ಹೋಗ್ಲಿಕ್ಕಾಯ್ತು. ಅಂದರೆ ಒಬ್ಬೊಬ್ಬರ ಮಕ್ಕಳ ಮದುವೆಗೆ ಮತ್ತೆ ಗೃಹ ಪ್ರವೇಶ ಅದಕ್ಕೆಲ್ಲ ನಮಗೆ ಅಂದರೆ ಹೋಗ್ಲಿಕ್ಕೆ ಒಂದು ಅವಕಾಶ ಅಂತ ಹೇಳಿದ್ರೆ ಅದೊಂದು ಖುಷಿ. ಈಗ ಇದು ಎರಡನೇ ಸಲ. ಮೊನ್ನೆ ನಮ್ಮ ಸರ್ ಬನ್ನಾರಿ ಮಾಸ್ಟರ್ ಅವರ ಒಂದು ಅದಕ್ಕೆ ಹೋಗಿ ತುಂಬ ಖುಷಿಯಾಯಿತು. ನಾವು ಈ ಒಂದು ಅವಕಾಶ ನಮಗೆ ತುಂಬ ಸಂತೋಷ ಕೊಡ್ತದೆ. ಯಾಕಂತ ಹೇಳಿದರೆ ನಮ್ಮ ಫ್ಯಾಮಿಲಿಗಿಂತ ಈ ಒಂದು ಫ್ಯಾಮಿಲಿ ಇದೊಂದು ಫ್ಯಾಮಿಲಿ ಅಂತ ಹೇಳ್ಬೋದು. ನಮ್ಮ ಫ್ಯಾಮಿಲಿ ಮೊದಲಿನ 91 ಏಜಿನ ಫ್ಯಾಮಿಲಿ ಅಂತ ಹೇಳ್ಬೋದು. ಅದು ಒಂದು ನಮಗೆ ತುಂಬ ಖುಷಿ ಕೊಡ್ತದೆ. ನಮಗೆ ಏನಿಲ್ಲ, ನಮ್ಮ ಒಂದು ಕಷ್ಟ ಬರುವಾಗ ರಕ್ತ ಗ್ರೂಪಿಗೆ ಹೋಗಿ ಏನಾದರೂ ಒಂದು ಮೆಸೇಜ್ ಹಾಕಿದ್ರೆ ಒಬ್ಬೊಬ್ಬರ ಇದು ಬರ್ತದೆ ಅಂತ ಹೇಳಿದ್ರೆ ಮಾತುಗಳು ಬರ್ತದೆ. ನನಗೆ ಮತ್ತೆ ನಮ್ಮ ಹಾಗೆ ಅವರ ಕೆಲಸದ ಆತ್ಮೀಯ ಶಾಂತಿಯನ್ನು ನನಗೆ ಸ್ಟೇಜಲ್ಲಿ ವಿನಯ ಪ್ರಸಾದ್ ನಾವು ಆಧುನಿಕ ನಾಟಕ ಮಧು ಕೂಡ ಇದೆ. ಅದರಲ್ಲಿ ಇದು ಜರಾಸಂಧ ಒಂದು ನಾಟಕ. ಅದಕ್ಕೆ ನಮಗೆ ನಾಟಕದ ಡೈರೆಕ್ಷನ್ ಕೊಟ್ಟದ್ದು ನಮ್ಮ ರಘುರಾಮ್. ಯಾವತ್ತು ಎಂದೂ ಕೂಡ ನಮ್ಮ ವಿದೇಶಿಗಳಾಗಿದ್ದ ಸೊಳ್ಳೆ ಗುರುಗಳು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆ ನಾಟಕದಲ್ಲಿ ವಿನಯ ಶ್ರೀಕೃಷ್ಣ ನಾನು ಭೀಮಸೇನಾಗಿ ಅದರಲ್ಲಿ ನನ್ನ ತಮ್ಮನಾಗಿ ಮಗುವಿದ ಅರ್ಜುನನಾಗಿ ಹಾಗೆ ಒಳ್ಳೆಯ ಒಂದು ಕೃಷ್ಣ ರಾಜು ಕೃಷ್ಣರಾಜ ಹಾಗೆ ನಾವು ಒಳ್ಳೆಯ ಎಲ್ಲರೂ ಸೇರಿ ನಾಟಕ ಮಾಡಿದ್ವಿ. ಅದು ಫಸ್ಟ್ ಟೈಮ್ ನಮಗೆ ಸ್ಟೇಜಿಗೆ ಹಾಕಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದ ಅವತ್ತಿನ ಖಂಡಿತವಾಗಿ ಒಂದು ನಾನು ನಿಮ್ಮ ಮುಂದೆ ಸಭೆಯಲ್ಲಿ ಮಾತಾಡಲಿಕ್ಕೆ ಯೋಗ್ಯನಾಗಿದ್ದರೆ ಅವರೆಲ್ಲರೂ ಕೂಡ ಕಾರಣವಾಗಿದ್ದಾರೆ ಗುರುಗಳು. ನಾನು ನಮ್ಮದು ಎರಡನೇ ಕಾರ್ಯಕ್ರಮ. ನಾವು ಇರುವುದು ಬೆಂಗಳೂರು, ಅದು ಕೂಡ ಇದು ಬೆಂಗಳೂರಲ್ಲಿ ನಾವು ಕಳೆದ ವರ್ಷ ಹೀಗೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು. ನಿಮಗೆ ನ್ಯಾಷನಲ್ ಅವಾರ್ಡ್ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು ಪ್ಲಾನ್. ನಾನು ಕೆಲವರಲ್ಲಿ ಹೇಳಿದ್ದೆ, ಆದ್ರೆ ಯಾವುದೋ ಹಲವಾರು ಕಾರಣಗಳಿಂದ ನಮಗೆ ಈ ತಂಡದಲ್ಲಿ ನಡೆಸಲಿಕ್ಕೆ ಆಗಲಿಲ್ಲ. ಅದೇ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಸಿದಾಗ ಗೆಸ್ಟ್ ಆಗಿ ನಾನು ಆಗಿದ್ದೆ. ಅವತ್ತು ನ್ಯಾಷನಲ್
ಅವರೆಲ್ಲ ಮದುವೆ ಬೀದಿಯನ್ನು ಸನ್ಮಾನಿಸುವ ಒಂದು ಅವಕಾಶ ಕೂಡ ನನಗೆ ತುಂಬಾ ತುಂಬಾ ಧನ್ಯವಾದಗಳು. ಇನ್ನೂ ನಾವು ಸಿಗೋಣ. ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಅವರ ಕೋರಿಕೆ ಆ ಕೋರಿಕೆಗೋಸ್ಕರ ನಾವೆಲ್ಲ ಮುಂದುವರಿಸಿದ್ದು. ನಾನು ಇಲ್ಲಿರುವವ, ಹಾಗಾಗಿ ನಾನು ಯಾವತ್ತು ನಾನು ಪುರಂದರ, ಸುರೇಶ, ಜಗದೀಶ ನಾವೆಲ್ಲ ಇಲ್ಲೇ ಇದ್ದೇವೆ, ಊರಲ್ಲೇ ಇದ್ದೇವೆ. ಕೆಲವರು ಶಿವ ಇವರು ಅವರ ಫ್ಯಾಮಿಲಿಯ ಮದುವೆ ಕಾರ್ಯಕ್ರಮ ತಾಯಿಯ ಕೂಡ ಅರ್ಥ ಮಾಡ್ತೇವೆ. ಈಗಲೂ ಇಲ್ಲೇ ಇರ್ತಿದ್ದಾರೆ. ಹೋಗುದಲ್ಲ ತಾಯಿ ಬೈತಾರೆ ಅಂತಾರೆ. ಆದ್ರೂ ಕೂಡ ನೋಡಿ ಆ ಸಂಬಂಧಗಳು ಆ ರೀತಿ ಇರಬೇಕು. ಅದ ಬೇರೆ ಮುಂದುವರಿ. ಕೊನೆಗೆ ಊಟಕ್ಕೆ ಉಪ್ಪಿನಕಾಯಿ ಬರೋ ಹಾಗೆ ಈ ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಧನ್ಯವಾದ ಸಂಸ್ಕೃತಿ ಕಾಮತ್ ಅವರಿಂದ ಎರಡು ಮಾತು. ಜೀವನದ ಸಾಲ. ನಾವು ಜೀವನದಲ್ಲಿ ಎಷ್ಟೋ ಕೆಲಸಗಳನ್ನು ಮಾಡಿರ್ತೇವೆ, ಎಷ್ಟೋ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರ್ತೇವೆ. ಅಥವಾ ನಿಮಗೆ ಅನಿಸುತ್ತದೆ ಈಗ 50 ವರ್ಷದಾಗಿರುವುದು. ಈ 50 ವರ್ಷದವರೆಗೆ ನಿಮ್ಮನ್ನು ನೀವು ಎಷ್ಟು ನೋಡ್ಕೊಂಡಿದ್ದೀರಿ ಅನ್ನೋದು ಮುಖ್ಯ ಆಗಿದೆ. ಎಲ್ಲರಿಗೆ 50 ವರ್ಷ ನನಗೆ 35. ಈ 35 ವರ್ಷದಲ್ಲಿ ನನ್ನ ವಯಸ್ಸಿನ ನನ್ನ ಅನ್ಕೊಳ್ತೇನೆ. ಹೇಗೆ ಇಲ್ಲಿವರೆಗೆ ನಿಮ್ಮ ಮಕ್ಕಳನ್ನು, ನಿಮ್ಮ ಸಂಸಾರವನ್ನು, ನಿಮ್ಮ ಅತ್ತೆ ಮಗಳನ್ನು, ನಿಮ್ಮ ತಂದೆ ತಾಯಿಯನ್ನು ನೀವು ನೋಡಿದ್ದೀರಿ, ಇನ್ನೂ ಮುಂದೆ ನೋಡಬೇಕು. ಆದರೆ ಒಂದು ದಿನದ ಒಂದು ಗಂಟೆ ನಿಮಗೋಸ್ಕರವಾಗಿ ಅದಕ್ಕೆ ಆಗ ಹೇಳ್ಬೋದು ನಮ್ಮ ಮಕ್ಕಳಿಗೆ ಅಥವಾ ನಿರ್ಣಯ ಅವರು ಇಲ್ಲ. ನಿಮ್ಮಲ್ಲಿ ಬೇಕಾದ ಸಮಯ ಇದೆ. ನೀವು ಅದನ್ನು ಮನಸ್ಸು ಮಾಡುವಂತ ಒಂದು ವ್ಯವಸ್ಥೆಗಳನ್ನು ಮಾತ್ರ ಮಾಡಬೇಕು. ಇವತ್ತು ಹೋಗ್ಲಿಕ್ಕೆ ನನಗೆ ಅಂತ ಇದ್ರೆ ಒಂದು ಗಂಟೆ ಬೇಗ ನೀವು ಎಷ್ಟು ಸಾಧ್ಯತೆ ಉಂಟು ನಿಮ್ಮ ಬಾಡಿಗಳಿಗೆ ಎಕ್ಸಸೈಸ್ ಅನ್ನು ಕೊಡಿ. ಇದೆಷ್ಟು ಉಲ್ಲಾಸವಾಗುತ್ತೆ ಹೇಳುವಂಥದ್ದನ್ನ ನೀವೇ ಅರ್ಥ ಮಾಡಿ. ನಿಮಗೆ ಹೇಳಿಕೊಡಲಿಕ್ಕೆ ಜನಗಳು ಇವತ್ತಿನ ಟೆಕ್ನಾಲಜಿ ತುಂಬಾ ಅನುಕೂಲದ ಕಾರಣ ಹೇಗಿರ್ತದೆ ಅಂತಂದ್ರೆ ಯಾವುದೋ ಹೇಗಿಲ್ಲದಿದ್ರೆ ಜಾಗಗಳು ಕಾಲ ಕೈಯನ್ನು ತಕ್ಷಣ ನಿಮ್ಮ ಬಾಡಿಯನ್ನ ಮಾಡಿಕೊಂಡಾಗ ನೀವು ನಿಮ್ಮ ಮಕ್ಕಳಿಂದ ಉಲ್ಲಾಸವಾಗುತ್ತೆ. ನೀವು ನಮ್ಮ ಕೋರಿಕೆ ಎಲ್ಲ ಮಕ್ಕಳ ಇನ್ನು ನೀವು ಸದಾ ನಮಗೆ ಹೀಗೆ ನಮ್ಮ ವಯಸ್ಸಿಗೆ ನಿಮ್ಮನ್ನು ನಮ್ಮ ಸಹಪಾಠ್ಯನಾಗಿ ನಾವು ಮಾಡ್ತೀವಿ. ಹೀಗೆ ಇದು ಚಂದ ಕಾಣಿಸಿಕೊಳ್ಳುತ್ತದೆ. ಬೀಚಿನಲ್ಲಿ ಮುಂದಿನ ಬೆಂಚಿನಲ್ಲಿ ನಾನು ಬೀಚಿ ಹೇಳಿದ್ದಾರೆ. ಈಗ ನೋಡಿ ಬೀಚಿ ಇದ್ದಾರೆ, ಆದರೆ ಅವರು ಸಾಧನೆ ಮಾಡ್ತಾರೆ. ಇದನ್ನು ನಮ್ಮ 99 ಒಂದು ಕೊಡ್ತೀರಾ, ಒಂದು ಒಳ್ಳೆಯ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ನೀವು ಸಾಲ್ವ್ ಮಾಡ್ತಾರೆ. ನಿಮಗೂ ಮತ್ತೆ ನೀವು ನಾಲ್ಕು ಅಂತ ಹೇಳಿದ್ರೆ ಆ 4 ಕೆಲಸ ಅವರು ಮಾಡದೇ ಇರ್ತಾ ಇದ್ರೆ ಯಾರು ಸರಿ ಧನ್ಯವಾದ. ಸಂಸ್ಕೃತಿ ಸಂಶೋಧನೆ ಹೇಳುವುದಿಲ್ಲ. ನನಗೆ ಚಿಕ್ಕ ವಯಸ್ಸಲ್ಲಿ ಭಾರಿ ಪ್ರೀತಿ. ಯಾಕೆಂದ್ರೆ ಅವರು ಆಗ ನಾನು ಈ ಸಂಸ್ಕೃತ ಲುಂಗಿ ಅಂದ್ರೆ ಸಂಸ್ಕೃತ. ಆ ಸಂದರ್ಭದಲ್ಲಿ ಒಳ್ಳೆಯ ಪಾಠ ಸಂಸ್ಕೃತ ಹೀಗೆ ಸರ್. ಮತ್ತೆ ಇದರಂತಂದು ನಾವು ಕಲಿಯಲಿಕ್ಕೆ ಸಾಧ್ಯ. ಯಾಕೆಂತ ಹೇಳಿದ್ರೆ ನನಗೆ ಒಂದು ಬನಾರಿ ಭಾಷೆ ಭಾರಿ ಇಷ್ಟ. ಹಾಗೆ ಬನಾರಿ ಭಾಷೆ ನೋಡ್ತೀವಿ. ತುಂಬಾ ವರ್ಷ ಬನಾರಿ ಭಾಷೆ ಮಾಡಿ ನಾನು ಅಷ್ಟು ನಾನು ಎಷ್ಟೋ ಕಡೆ ಕೆಲಸಗಳನ್ನು ಮಾಡುವಾಗ ನಾನು ನನ್ನ ಕ್ಲಾಸ್ ನನ್ನ ಶಾಲೆಗಳಿಂದ ನನ್ನ ಊರಿನವರಿಂದ ಎಲ್ಲ ಸಹಾಯ ಮಾಡುವಾಗ ಫಸ್ಟ್ ನಮ್ಮ ಶಾಲೆಗಳಿಂದ ನಮ್ಮ ಕೇರಳದ ಒಬ್ಬ ಬಟ್ಟೆ ವ್ಯಾಪಾರಿಗಳು ನಮ್ಮ ಕೇರಳವನ್ನು ಅವರಿಗೆ ನನ್ನ ಎಲ್ಲರೂ ಕೇರಳ. ಆದ ಕಾರಣ ಎಷ್ಟು ಕರ್ನಾಟಕ ಹೋಗಿ ಮಾಡಿದ್ರು ಸಹ ಆ ಒಂದು ಬಣ್ಣಿನ ಪರಿಮಳ ಇದ್ದಾರೆ.
ಖಂಡಿತ ಸಾಧ್ಯವಿದೆ. ಅದಕ್ಕೆ ಪೂರಕವಾಗಿ ಹೇಳುವಂತೆ ನನ್ನಲ್ಲಿ ಒಂದು ಸೋಷಿಯಲ್ ಒಂದು ಗುಂಪಿ 75 ಆ ಸಂದರ್ಭದಲ್ಲಿ ಒಬ್ಬರು ಫೋನ್ ಮಾಡಿದ್ದಾರೆ. ಹೀಗೆ ಬಳ್ಳಾರಿ ಭಾಷೆ ಅಣ್ಣನಿಗೆ ಹುಷಾರಿಲ್ಲ, ನನಗೂ ಖುಷಿ ಏನಂದ್ರೆ ನಾನು ಬಳ್ಳಾರಿ ಭಾಷೆ ಅಣ್ಣನಿಗೆ ಹೆಲ್ಪ್ ಮಾಡಿದ್ದೇನೆ. ಅಂದ್ರೆ ಮುಂದಿನ ಗಡಿಯಲ್ಲಿ ಮಂಗಳೂರು ಆ ಮನೆಗೆ ನೀರು ಆದ್ರೂ ನಾನು ಹೋಗಿ ವಾಸು ಹೇಳಿ ಅಲ್ಲಿ ಸೇವೆ ಮಾಡಿದರೆ ಆ ಮತ್ತೆ ಆ ಸಮಯದ ಎಲ್ಲರೂ ಮಾಡುವ ನಾವು ಮಾಡುವ ಊಟದ ನಂತರ ಮುಂದಿನ ಸ್ನೇಹಕೂಟಕ್ಕೆ ಎಲ್ಲ ಸಹಪಾಠಿಗಳು ಸೇರುವಂತಾಗಲಿ ಎಂಬ ಆಶಯದೊಂದಿಗೆ ಸಂತೋಷದ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ಮನೆ ಕಡೆ ತೆರಳಿದೆವು. Thank you for watching.